ಶಕ್ತಿನಗರದ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ವತಿಯಿಂದ 46ನೇ ವರ್ಷದ ಮೊಸರುಕುಡೆ ಉತ್ಸವವು ಜರುಗಲಿದ್ದು, ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಶಕ್ತಿನಗರ ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿ ವತಿಯಿಂದ 46ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಹಾಗೂ ಮೊಸರುಕುಡಿಕೆ ಉತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಜರುಗಿತು. ಬಂದಂತಹ ಅತಿಥಿಗಳನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಅಧ್ಯಕ್ಷರಾದ ಮಹೇಶ್ ಜೋಗಿ ಅವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿಶೇಷವಾದ 46ನೇ ವರ್ಷದ ಕೃಷ್ಣ ಜನ್ಮೋತ್ಸವ ಸಮಿತಿ ಕಾರ್ಯಕ್ರಮ 46 ವರ್ಷದ ಪಿರಾವಡು ಐತ ಕೆಲಸ ಕಾರ್ಯ ಮತ್ತೊಂದು ಬರ್ತೀನಿ ಅಂಚಿನಾಗ್ಲು ಮಸ್ತ್ ಜನ ನಮ್ಮೊಟ್ಟಿಗೆ ಉಳ್ಳೇರಿ ಇನಿಗ್ ಈ ವರ್ಷ ಯಾನ್ 4ನೇ ವರ್ಷದ ಅಧ್ಯಕ್ಷ ಆದ ಈ ಕಾರ್ಯಕ್ರಮವನ್ನು ಮುಂದುವರಿಸುವಂತ ಹೊಂದಿಲ್ಲ ಅಂಡ್ 4ನೇ ವರ್ಷ ಮುಂದುವರಿಸುವ ಕೃಷ್ಣನ ದಯ ಇಜ್ಜಂದೆ ಊರದ ಜನಕ್ಲನ ದೇವರನ್ನ ಶಕ್ತಿ ಆಶೀರ್ವಾದ ಇಜ್ಜಂದೆ ನಮ್ಮ ಈ ಕಾರ್ಯಕ್ರಮವನ್ನು ಮಲ್ಪರೆ ಸಾಧ್ಯನೇ ಹೆಚ್ಚಿಗೆ ಒರಿಯಡ್ದು ಒವೇ ಕಾರ್ಯಕ್ರಮ ಮಲ್ಪರೆ ಸಾಧ್ಯ ಹೆಚ್ಚಿಗೆ ಉದರಿಗೆ ಮಾತ್ರ ಅಧ್ಯಕ್ಷ ಅಂಡ ಇಡೀ ಕಾರ್ಯಕ್ರಮ ಮತ್ತೊಂದು ಒಪ್ಪಿನಂಚಿ ನಾವು ಇಡೀ ಸಮಿತಿದ ಊರದ ಜನಕ್ಲಿನ ಶಕ್ತಿ ಆ ಕಾರ್ಯಕ್ರಮ ಹಾಕಿನಂಚಿ ನಮ್ಮನ್ನು ಅನ್ಕೊಳ್ಳೋ ನಮಗಿನಿ ಹೆಮ್ಮೆ ನಮ್ಮ ಪ್ರೀತಿದ ವನಿತಕ್ಕ ನಮ್ಮೊಟ್ಟಿಗೆ. ನಂತರ ಶಾಸಕರಾದ ವೇದವ್ಯಾಸ್ ಕಾಮತ್ ಹಾಗೂ ಬಂದಂತ ಅತಿಥಿಗಳ ಜೊತೆಗೂಡಿ ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ 46ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರಾದ ವೇದವ್ಯಾಸ್ ಕಾಮತ್ ರವರು 46ನೇ ವರ್ಷಕ್ಕೆ ಪಾದಾರ್ಪಣೆಗೈಯುತ್ತಿರುವಂತಹ ಶಕ್ತಿನಗರದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವು ಮತ್ತಷ್ಟು ಅದ್ದೂರಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಸಾರ್ವಜನಿಕವಾದ 46 ವರ್ಷ ಏಳೇಳು ಮಹನೀಯರು ಆನಿರ್ದಿನಿ ಮುಟ್ಟ ಈ ಒಂದು ಸಂಸ್ಥೆಗೆ ಕೈ ಜೋಡ್ತಾರೆ ತರತಕ್ಕಾದ ರಾತ್ರಿ ಪಗಲು ಬೆಂತೀರ ಅಗಲ ಪೂರೈಗಳ ಕೈ ಜೋಡ್ತಾದ ತರತಕ್ಕಾದ ವಂದನೆ ಮಾಡುವ ಅಕ್ಕನ ತ್ಯಾಗ ಅಕ್ಕನ ಪರಿಶ್ರಮ ಇದು ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದು ಯಶಸ್ವಿಯಾದ ಆನಂದ. ಇಡೀ ಪ್ರಪಂಚದ ನಮಗೆ ವಿಶೇಷವಾದ ಕೃಷ್ಣನ ಆರಾಧನೆ ಮಾಡ್ಕೊಡು ಪ್ರತಿ ಒಂದು ಇಲ್ಲಡೆ ಪ್ರತಿ ಒಂದು ಜೋಕ್ಲೆನ ಕೃಷ್ಣನ ಲಕ್ಕಣ ತೂಡು ಒಂದು ಪನ್ಪುನಂಚಿನ ಚಿಂತನದ ಕಾರ್ಯ ನಮ್ಮ ಕೃಷ್ಣನ ಲಕ್ಕಣೆ ನಮ್ಮ ಇಲ್ಲದ ಬಾಲ್ಯ ಮಲ್ಕೊಡು ಆವಡು ಒಂದು ಪನ್ಪುನಂಚಿನ ಆ ಭಾವನದ ಕಾರ್ಯಕ್ರಮ ಕೃಷ್ಣ ಜನ್ಮಾಷ್ಟಮಿ ಒಂದು ಪೂರ ಹಿಂದೂ ಸಮಾಜ ಒಟ್ಟು ಮಲ್ಪರೆ ಒಟ್ಟಾದ ಕಾರ್ಯ ಮಲ್ಪರೆ ನಮ್ಮ ನಂಬಿಕೆಯ ವ್ಯವಸ್ಥೆದ ಅನುಷ್ಠಾನ ಮಲ್ಪರೆ ಭಾರಿ ಮಲ್ಲ ರೀತಿಯ ಕೊಡುಗೆ ಈ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಅಂದಿರ್ಬೋದು. ಐಕಾದಿ ಯಾನ ಮಹೇಶ್ವರ ಈ 4 ವರ್ಷದಿಂದ ಅಧ್ಯಕ್ಷ ಆದರು. 4 ವರ್ಷದಿಂದ ಅಧ್ಯಕ್ಷ ಆದ ಪುನಃ ಈ ನೇತೃತ್ವದ ಆಪಣೆ ಕಾರ್ಯಕ್ರಮ ಭಾರಿ ಗೌಜಿ ಆಯಿತು. ಇದೇ ವೇಳೆ ಅತಿಥಿಯಾಗಿ ಉಪಸ್ಥಿತರಿದ್ದ ಡಾಕ್ಟರ್ ಪೂರ್ಣಿಮಾ ಬಾಡಿಗರ್ ಅವರು ಮಾತನಾಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದರೆ ಎಲ್ಲರಿಗೂ ಕೂಡ ಬಹಳ ಸಂತಸದ ಹಬ್ಬ. ಈ ಒಂದು ಹಬ್ಬ ಮತ್ತಷ್ಟು ಸಂಭ್ರಮವನ್ನ ತರಲಿ ಎಂದು ಶುಭ ಹಾರೈಸಿದರು. ನಾವೀಗ ನಿಶಾಮುಕ್ತ ಭಾರತ್ ಅಂತ ಹೇಳ್ತೇವೆ, ಆದರೆ ನಿಶಾಮುಕ್ತ ಅಭಿಯಾನ ಇಲ್ಲಿ ನಡೀಲಿಲ್ಲ, ನಮ್ಮದು ನಡೆಸಬೇಕು. ಸಮಾಜಮುಖ ಹಲವಾರು ಕಾರ್ಯಕ್ರಮ ಮಾಡಬೇಕು. ಅಷ್ಟಮಿಗೆ ನಮ್ಮ ಕೈಯಿಂದ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಖಂಡಿತ ಮಾಡುವ. ಇರುವುದೇ ಒಂದು ಸಂತೋಷ. ಆದ್ದರಿಂದ ನನಗೆ ಒಂದು ಅವಕಾಶ ಕೊಟ್ಟದ್ದಕ್ಕೆ ಸಮಿತಿಯವರಿಗೆಲ್ಲ ತುಂಬ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮ ತುಂಬ ಚಂದವಾಗಿ ಯಶಸ್ವಿಯಾಗಿ ನಡೀಲಿ ಅಂತ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ನಾವೆಲ್ಲ ಒಗ್ಗೂಟಿ ಒಂದು ಕೆಲಸವನ್ನು ಮಾಡೋಣ. ನಮಸ್ಕಾರ. ಈ ಸಂದರ್ಭದಲ್ಲಿ ನಿಕಟಪೂರ್ವ ಕಾರ್ಪೊರೇಟರ್ಗಳಾದ ಕಿಶೋರ್ ಕೊಟ್ಟಾರಿ, ಶಕೀಲಾ ಗಾವ, ವನಿತಾ ಪ್ರಸಾದ್, ಡಾಕ್ಟರ್ ಪೂರ್ಣಿಮಾ ಬಾಳಿಗ, ಉದ್ಯಮಿ ಅವಿನಾಶ್, ಕಿಶೋರ್ ಕುಮಾರ್, ಶಿವಪ್ಪ, ರಾಜರಾಜೇಶ್ವರಿ ದೇವಸ್ಥಾನದ ಅರ್ಚಕರಾದ ಕೃಷ್ಣಕುಮಾರ್ ಅವರು ಉಪಸ್ಥಿತರಿದ್ದರು.